ನಗರದ ಹೊರವಲಯ ರಾಗಿಗುಡ್ಡ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗಳಿಗೆ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಒಟ್ಟಾಗಿ ಪೂಜೆ ಸಲ್ಲಿಸಿ ಸೌಹಾರ್ದ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ಸೌಹಾರ್ದತೆ ಸನ್ನಿವೇಶಕ್ಕೆ ರಾಗಿಗುಡ್ಡದ ವಿವಿಧ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಸ್ಥಳಗಳು ಸಾಕ್ಷಿಯಾದವು. ಈ ವೇಳೆ ರಾಗಿಗುಡ್ಡದ ಮುಖಂಡರು ಮಾತನಾಡಿ, ಹಬ್ಬದ ಯಶಸ್ಸಿನಲ್ಲಿ ನಮ್ಮೆಲ್ಲರ ಸಹಮತ ಮುಖ್ಯವಾಗಿದೆ. ಯಾರೋ ಕೆಲವರ ಕಿಡಿಗೇಡಿತನದಿಂದ ಮತ್ತು ಯಾವುದೋ ಸನ್ನಿವೇಶದಲ್ಲಿ ಕಳೆದ ಬಾರಿ ಕಹಿ ಘಟನೆಗಳು ಜರುಗಿದ್ದವು. ಆದರೆ ಅದೆಲ್ಲವನ್ನ ಮರೆತು ಯಾವುದೇ ವೈಮನಸ್ಸು ಹಾಗೂ ಸಮಸ್ಯೆಗಳಿದ್ದಲ್ಲಿ ಬಗೆಹರಿಸಿಕೊಂಡು ಒಟ್ಟಾಗಿ ಮುಂದೆ ಸಾಗೋಣ. ಎಲ್ಲ ಧರ್ಮದ ಹಬ್ಬಗಳಲ್ಲಿ ಒಟ್ಟಾಗಿ ಭಾಗವಹಿಸಿ ಹಬ್ಬಗಳನ್ನು ಸೌಹಾರ್ದತೆಯಿಂದ ವಿಜೃಂಭಣೆಯಿಂದ ಆಚರಿಸೋಣ ಎಂದಿದ್ದಾರೆ. ಡಿಪಾರ್ಟ್ಮೆಂಟಿಗೆ ಊರ ಪರಾಗಿ ಹೇಳೋ ಇಲ್ಲ ಮನ್ವತಿಯಿಂದ ಹೇಳೋ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಎಷ್ಟು ಸಾಕಬೇಕಾಗಿ ಕೆಲವೊಂದು ಮಾಡಿದ್ದ ಕಿಡಿಗೇಡಿಗಳ ಕಾರಣಕ್ಕೆ ನಮ್ಮಂಗೆ ಪಾಪ ಅವ್ರಿಗೂ 8 ಮಕ್ಕಳಿದ್ದಾರೆ. 40-60 ಕಾರ್ಯಕ್ರಮ ಮಾಡಿದ್ರು. ಅವ್ರಿಗೆ ಎಷ್ಟು ಧನ್ಯವಾದ ಹೇಳ್ತಾರೆ. ಇನ್ನು ಮುಂದೆ ಸಣ್ಣ ಪುಟ್ಟ ವಿಷಯಗಳು ಮನೆಯಲ್ಲೇ ಬರ್ತದೆ. ಇನ್ನು ಮುಂದೆ ಯಾರು ನೀವು ಬರೋಕ್ಕೆ ಕೊಟ್ಟು ಬರ್ತಾರೆ ನಾವು ಬರೋದು. ನನಗೆ ಮೂಡೋರು ಬಂದು ಮತ್ತೆ ಹೇಳೋಣ ಅಲ್ಲ, ನನ್ನ ಅನಿಸಿಕೆ ಈ ದೇಶ ಸರ್ವಧರ್ಮೀಯರ ದೇಶ. ಗಂಗಾ ಜಮುನಾ ತೇಜುವೆ ಅಂತೇಳಿ ಇರೋದೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಸಣ್ಣ ಕಾರ್ಯಗಳಿಗೆ ನಮ್ಮ ಇಷ್ಟೊಂದು ಪ್ರೀತಿ ಸ್ವತಃ ಹಾಳು ಮಾಡ್ಕೊಂಡು ಬೇಡ. ನಮ್ಮದೇ ಆಗಿರೋದು ನಮ್ಮದೇ ಬೇಕು ಅಂತ ಬಿಚ್ಚಿಕೊಂಡು छोटे मोटे उनके दिल में कहते हुए हाथ बुला को बोलना ಶ್ರೇಯ ಸರ್ ಅವ್ರು ಕೇಳಬೇಕಿತ್ತು ಮೀಟಿಂಗಲ್ಲಿ. ನೀವು ಕರೀದಿದ್ದು ನನ್ನ ಬಗ್ಗೆ ನಾವು ಬರ್ತೀವಿ ಅಂತೇಳಿ ಓಪನ್ ಆಗಿ ಎಷ್ಟು ಖುಷಿ ಆಗಿತ್ತು ಗೊತ್ತಾ. ನಮಗೆ ಕರೀತೀವಿ, ನಾವು ನಿಮಗೆ ಸ್ವಾಗತ ಮಾಡಿದ್ವಿ. ನೀವು ನಮಗೆ ಬಲತ್ತಿಗೆ ಬನ್ನಿ, ನಾವು ನಿಮಗೆ ಕರೀತೀವಿ. ಮಕ್ಕಳು 9ನೇ ಕ್ಲಾಸು 8ನೇ ಕ್ಲಾಸು ನಮ್ಮೆಲ್ಲ ತುಂಬ ಒದ್ದಿ ಏನಪ್ಪ ಅಂತ ಹೇಳಿದ್ರೆ ಖುಷಿಯಾಗಿ ತಂದೆ ತಾಯಿ ಎಲ್ಲ ತಿನ್ನಿಸಿ ಹೆಮ್ಮೆ ಪಡ್ತಾರೆ. ನಮ್ಮ ಸಮಾಜದ ಮಕ್ಕಳು ನೋಡಿ ತುಂಬ ಬೇಜಾರಾಗುತ್ತೆ. ಫೋಟೋ ಹಿಡ್ಕೊಂಡ್ಬರ್ತಾರೆ ಪೊಲೀಸ್ನವ್ರು ಟೈಮಿಗೆ. ಎಷ್ಟು ನಾಚಿಕೆ ಅವಮಾನ. ये बड़ोंगे होने का न कोई हमें हमारे बच्चे को पढ़ाना दिखाना ಓದಿಸ್ಬೇಕು. ತಂದೆ ತಾಯಿ ಸಂತೋಷಿಸ್ತಾರೆ. ಇನ್ನು ಮುಂದೆ ಇಂಥ ಘಟನೆಗಳಾಗ್ದಂಗೆ ಎಲ್ಲರೂ ವಿಶ್ವಸ್ತಾರೆ. ನಮ್ಮ ಓಣಿ ಮುಖಂಡಗಳಿದ್ದೀವಿ. ಏನಾದರೂ ಕಾರ್ಯಕ್ರಮ ನಮಗೆ ನೀವು ಕರಿ, ನಾವು ನಿಮ್ಮನ್ನು ಕರಿ. ಒಟ್ಟಲ್ಲಿ ಊರಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡೋಣ. ನನ್ನೂರಿನ ಎಲ್ಲ ಸಜ್ಜನ ಬಾಂಧವರೇ, ಎರಡು ಜನಾಂಗದ ಮುಖಂಡರೇ, ವಿಶೇಷವಾಗಿ ಭಾರತ ಅನೇಕ ಜಾತಿ ವರ್ಗಗಳು ಸೇರಿದರೂ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ರಾಷ್ಟ್ರ. ವಿಶೇಷವಾಗಿ ನಾವು ಮೊನ್ನೆ ನಡೆಯತಕ್ಕಂಥ ಗಣೇಶನ ಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸಿದ್ವಿ. ಆ ಆಚರಣೆಯ ಮುಂದುವರೆದ ಭಾಗವಾಗಿ ಎಲ್ಲ ಕೇರಿಗಳಲ್ಲಿ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ 14ನೇ ತಾರೀಕಿನ ಬರ್ತಕ್ಕಂಥ ಈದ್ ಮಿಲಾದ್ ಹಬ್ಬ ಮುಸ್ಲಿಂ ಬಾಂಧವರು ರಜಾ 16. ಹಾಗೆಯೇ ಅವರ ಹಬ್ಬದ ಮೆರವಣಿಗೆಯೂ ಸಹ 22ನೇ ತಾರೀಕು ರಾಜ್ಯಾದ್ಯಂತ ಹಾಗೆಯೇ ಶಿವಮೊಗ್ಗದಲ್ಲಿ ಮತ್ತು ರಾಗಿಗುಡದಲ್ಲೂ ಸಹ ವಿಶೇಷವಾಗಿ ವಿಜೃಂಭಣೆಯನ್ನು ಅದ್ದೂರಿಯಿಂದ ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಎರಡು ಹಬ್ಬಗಳು ಸಹ ನಮ್ಮೆಲ್ಲರ ಭಾವೈಕ್ಯತೆಯನ್ನು, ನಮ್ಮೆಲ್ಲರ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ಆ ದೃಷ್ಟಿಯಿಂದ ಈ ಹಬ್ಬಗಳು ಯಶಸ್ವಿಯಾಗಿ ವಿಜೃಂಭಣೆ ನಡೀಬೇಕು ಅಂಥೇಳಿ ಈಗಾಗಲೇ ಪೊಲೀಸ್ ಇಲಾಖೆಗಳು ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿರೋದ್ರ ಜೊತೆಗೆ ಈ ಎರಡು ಹಬ್ಬಗಳನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣಭೂತರಾಗಿದ್ದಾರೆ. ಮೊದಲನೇದಾಗಿ ಪೊಲೀಸ್ ಇಲಾಖೆಗಳು ನಿಗಾ ವಹಿಸ್ತಕ್ಕಂಥದ್ದು, ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಡೆಸ್ತಕ್ಕಂಥ ಅವಿರತ ಪ್ರಯತ್ನ ಅವೆಲ್ಲವೂ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾರಿಗೂ ಸಹ ಅಶಾಂತಿ ಆಗ್ತಕ್ಕಂಥದ್ದು ಯಾರಿಗೂ ಇಷ್ಟ ಇಲ್ಲ. ಕೆಲವೊಂದು ಸಂದರ್ಭ ಮತ್ತು ಸನ್ನಿವೇಶಗಳಲ್ಲಿ ಸಣ್ಣ ಒಂದು ಘಟನೆಗಳು ನಡೀತದೆ. ಆದರೆ ಮುಂದಿನ ದಿನಗಳಲ್ಲಿ ಆ ಘಟನೆಗಳು
ಯಾವುದು ಇಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಏನು ಶಿವಮೊಗ್ಗದಲ್ಲಿ ರಾಗಿಗುಡ್ಡ ರಚನೆ ಆಗಿರ್ತಕ್ಕಂಥ ಶಾಂತಿ ಪಡೆಯ ಮುಖಂಡರಿಗಾಗಲೇ ರಾಗಿಗುಡ್ಡದ ಸಮಸ್ತ ಜನರಿಗೆ ಈ ವಿಷಯವನ್ನು ತಿಳಿಯಪಡಿಸಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ವಿಚಾರಗಳಿದ್ದರೂ ತಕ್ಷಣ ಇಲಾಖೆ ಅದಕ್ಕೆ ಸ್ಪಂದನೆ ಕೊಡುವುದರ ಮೂಲಕ ಆ ಭಿನ್ನಾಭಿಪ್ರಾಯಗಳನ್ನು ತಕ್ಷಣದಲ್ಲಿ ಬಗೆಹರಿಸತಕ್ಕಂಥ ಅವಿರತ ಪ್ರಯತ್ನ ಈಗಾಗಲೇ ಆಗಿದೆ. ಈ ವೇಳೆ ರಾಗಿಗುಡ್ಡ ಶಾಂತಿ ಪಡೆ ಸಮಿತಿ ಸದಸ್ಯರು, ಪೊಲೀಸ್ ಅಧಿಕಾರಿ, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.